ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಅಡಿಗೆ ಮನೆಗೆ ಹೋಗೋಣ ಬನ್ನಿ. ಇವತ್ತಿನ ವಿಶೇಷ ಗಂಧದ ಕುಡಿ ತಂಬುಳಿ. ನಮ್ಮ ನಾಡು ಗಂಧದ ಕುಡಿ ಎಂದು ಎಲ್ಲರಿಗೂ ಗೊತ್ತು. ಆದರೆ ಗಂಧದ ಕುಡಿ ಅಥವಾ ಚಿಗುರು ಎಲೆ ಹಲವರಿಗೆ ಗೊತ್ತಿರಲಿಕ್ಕಿಲ್ಲ. ಅದರಲ್ಲೂ ಇದರ ತಂಬುಳಿ ಚಟ್ನಿ ಕೆಲವರಿಗೆ ಮಾತ್ರ ಗೊತ್ತು. ಗಂಧದ ಮರ ಘಮಘಮ ಎನ್ನುವ ಶ್ರೀಗಂಧದ ಕಲಾಕೃತಿ, ಅಗರಬತ್ತಿ, ಶ್ರೀಗಂಧದ ಎಣ್ಣೆ, ಸೌಂದರ್ಯವರ್ಧಕ ಸಾಬೂನು ಇತ್ಯಾದಿಗೆ ಬರುತ್ತದೆ. ಅದರ ಜೊತೆಗೆ ಚರ್ಮರೋಗ, ಲಿವರ್ ಮತ್ತು ಕಿಡ್ನಿ ರೋಗಗಳಿಗೂ ಔಷಧಿಯಾಗಿ ಬಳಸುತ್ತಾರೆ. ಹಾಗಾಗಿ ಈ ಸೊಪ್ಪಿನ ತಂಬುಳಿ ಆರೋಗ್ಯಕ್ಕೆ ಹಿತಕರ. ಈಗ ಗಂಧದ ಚಿಗುರು ಎಲೆಯ ತಂಬುಳಿ ಮಾಡುವುದನ್ನು ನೋಡೋಣ. ಗಂಧದ ಗಿಡದಲ್ಲಿ ಕೈಗೆ ಎಟಕುವ ಎತ್ತರದಲ್ಲಿ ಇರುವ ಗಂಧದ ಚಿಗುರು ಎಲೆಗಳ ಗೊಂಚಲನ್ನು ನಿಧಾನವಾಗಿ ಬಿಡಿಸಿ ಒಂದು ಮುಷ್ಟಿಯಾಗುವಷ್ಟು ಕುಡಿಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕು. ಈ ಎಲೆಗಳು ಸಹಜವಾಗಿಯೇ ಸ್ವಚ್ಛವಾಗಿರುತ್ತದೆ. ಆದರೂ ಮನೆಗೆ ತಂದು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಚೆನ್ನಾಗಿ ತೊಳೆದ ಎಲೆಗಳ ಮೇಲೆ ನೀರು ಇರದ ಹಾಗೆ ಮಾಡಲು ಒಂದು ಒಣ ಬಟ್ಟೆಯ ಮೇಲೆ ಹಾಕಿ ಒರೆಸಿ ಒಣಗಲು ಬಿಡಿ. ಈಗ ಸ್ಟವ್ ಹಚ್ಚಿ ಬಾಣಲೆ ಇಡಿ. ಸಣ್ಣ ಬೆಂಕಿ ಇರಲಿ. ಬಾಣಲೆ ಕಾದ ಮೇಲೆ 1 ಚಮಚ ಅಡಿಗೆ ಎಣ್ಣೆ ಹಾಕಿ, ಕಾಯುತ್ತಿರುವ ಎಣ್ಣೆಗೆ 1 ಚಮಚ ಜೀರಿಗೆ ಹಾಕಿ, ನಂತರ 8 ರಿಂದ 10 ಕಾಳು ಮೆಣಸು ಹಾಕಿ. ಕಾಳು ಮೆಣಸು ಮತ್ತು ಜೀರಿಗೆಯನ್ನು ತಿರುವುತ್ತಾ ಹುರಿಯುತ್ತಾ ಹೋಗಿ. ಜೀರಿಗೆ ಬಣ್ಣ ಬದಲಾಗುತ್ತಿದ್ದ ಹಾಗೆ ನೀರು ರಹಿತವಾದ ಗಂಧದ ಚಿಗುರು ಎಲೆಗಳನ್ನು ಹಾಕಿ. ಒಮ್ಮೆ ಎಲೆಯಲ್ಲಿ ನೀರು ಇದ್ದರೆ ಎಣ್ಣೆ ಸಿಡಿಯುವ ಸಾಧ್ಯತೆಯೂ ಇರುತ್ತದೆ. ಈಗ ಚೆನ್ನಾಗಿ ಹುರಿಯುತ್ತಾ ಹೋಗಿ. ಎಲೆ ಹುರಿದು ಬಾಡಿದ ನಂತರ ಸ್ಟವ್ ಆಫ್ ಮಾಡಿ ಮಿಶ್ರಣವನ್ನು ಆರಲು ಬಿಡಿ. ಒಂದೆಡೆ ಮಿಶ್ರಣ ಆರಲು ಬಿಟ್ಟು ಇನ್ನೊಂದೆಡೆ ತೆಂಗಿನಕಾಯಿಯನ್ನು ತುರಿ ಮಾಡಿಕೊಳ್ಳಿ. ತುರಿ ಮಣೆ ಇಲ್ಲ ಯಾವುದೇ ತುರಿಯುವ ಸಾಧನದ ಮೂಲಕ 1 ಕಪ್ನಷ್ಟು ತುರಿ ಮಾಡಿಕೊಳ್ಳಿ. ಆಮೇಲೆ ಈ ತೆಂಗಿನ ತುರಿಯನ್ನು ಮಿಕ್ಸರ್ ಜಾರಿಗೆ ಹಾಕಿ. ದೊಡ್ಡ ಜಾರ್ ಬೇಕೆಂದೇನೂ ಇಲ್ಲ, ಚಟ್ನಿ ಜಾರ್ ಸಾಕು. ಈ ತುರಿಯ ಮೇಲೆ ಹುರಿದು ಆರಿದ ಮಿಶ್ರಣವನ್ನು ಹಾಕಿ. ತಂಬುಳಿಗೆ ನೀರು ಸೇರಿಸುವುದರಿಂದ ಮೊದಲಿಗೆ ಅರ್ಧ ಚಮಚ ಉಪ್ಪು ಸಾಕು. ನಂತರ ಜಾರ್ನ ಮುಚ್ಚಳ ಹಾಕಿ ಮಿಕ್ಸರ್ ಮೇಲೆ ಇಟ್ಟು ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಈಗೊಮ್ಮೆ ಮುಚ್ಚಳ ತೆಗೆದು ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿ. ರುಬ್ಬಿದ್ದು ನುಣ್ಣಗೆ ಆಗದಿದ್ದರೆ ಇನ್ನೂ ಸ್ವಲ್ಪ ನೀರು ಹಾಕಿಕೊಂಡು ನುಣ್ಣಗೆ ಆಗುವ ತನಕ ರುಬ್ಬಿಕೊಳ್ಳಿ. ಈ ಗಂಧದ ಚಿಗುರು ಎಲೆ ಸಹ ಗಟ್ಟಿಯಾಗಿರುವುದರಿಂದಾಗಿ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿಕೊಳ್ಳಿ. ಮಸಾಲೆ, ಚಿಗುರೆಲೆ, ಕಾಯಿ ತುರಿ ಚೆನ್ನಾಗಿ ಮಿಶ್ರಣವಾದಷ್ಟು ತಂಬುಳಿಯ ರುಚಿ ಹೆಚ್ಚುತ್ತದೆ. ಈಗ ನುಣ್ಣಗಾದ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿಡಿ. ಇದಕ್ಕೆ 1 ಕಪ್ ಮಜ್ಜಿಗೆಯನ್ನು ಬೆರೆಸಬೇಕು. ಮಜ್ಜಿಗೆ ಹುಳಿ ಇರದಿದ್ದರೆ ಬಹಳ ಒಳ್ಳೆಯದು. ಈಗ ಗಂಧದ ಕುಡಿಯ ತಂಬುಳಿ ರೆಡಿ. ಒಮ್ಮೆ ರುಚಿ ನೋಡಿಕೊಂಡು ಉಪ್ಪು ಕಡಿಮೆ ಎನಿಸಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಶ್ರಣ ಮಾಡಿ. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟಾಗ ಇನ್ನೂ ರುಚಿಕರವಾಗುವುದು. ಒಗ್ಗರಣೆ ಮಾಡಲು ಸ್ಟವ್ ಹಚ್ಚಿ ಒಗ್ಗರಣೆ ಪಾತ್ರೆ ಇಡಿ. ಪಾತ್ರೆ ಕಾದ ಮೇಲೆ 1 ಚಮಚ ಅಡಿಗೆ ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ 1 ಚಮಚ ಸಾಸಿವೆ ಕಾಳು ಹಾಕಿ. ಸಾಸಿವೆ ಚಟಪಟ ಗುಟ್ಟುವ ಹಂತದಲ್ಲಿದ್ದಾಗ 1 ಒಣಮೆಣಸಿನಕಾಯಿಯನ್ನು 4 ತುಂಡು ಮಾಡಿ ಹಾಕಿ. ಬಿಸಿ ಬಿಸಿ ಒಗ್ಗರಣೆ ರೆಡಿಯಾಗುತ್ತಿದ್ದ ಹಾಗೆ ಮಾಡಿಟ್ಟುಕೊಂಡ ತಂಬುಳಿಯ ಮೇಲೆ ಅದನ್ನು ಹಾಕಿ. ಈಗ ರುಚಿಕರ ತಂಬುಳಿ ರೆಡಿ. ಈ ತಂಬುಳಿ ಮಾಡಲು ಕಡಿಮೆ ಸಾಮಗ್ರಿ ಸಾಕು. ಅದೆಂದರೆ ಗಂಧದ ಕುಡಿ, ತೆಂಗಿನ ತುರಿ, ಮಜ್ಜಿಗೆ, ಕಾಳು ಮೆಣಸು, ಜೀರಿಗೆ, ಉಪ್ಪು, ಅಡಿಗೆ ಎಣ್ಣೆ, ಸಾಸಿವೆ ಕಾಳು, ಒಣಮೆಣಸಿನಕಾಯಿ. ಈ ಗಂಧದ ಕುಡಿ ತಂಬುಳಿಯನ್ನು ಬಿಸಿ ಬಿಸಿ ಅನ್ನದ ಜೊತೆ ಹಾಕಿಕೊಂಡು ಉಣ್ಣಬಹುದು. ಮಲೆನಾಡಿಗರಿಗೆ ಪರಿಚಿತವಿರುವ ಈ ಗಂಧದ ಕುಡಿ ತಂಬುಳಿ ನಿಮಗೂ ಇಷ್ಟವಾಯ್ತಲ್ಲ? ಒಂದು ಲೈಕ್ ಕೊಡಿ. ಹಾಗೆ ಈ ವಿಶಿಷ್ಟ ತಂಬುಳಿ ಮಾಡುವ ಬಗೆಯನ್ನು ಎಲ್ಲರಿಗೂ ಶೇರ್ ಮಾಡಿ. ಅದರ ಜೊತೆಯಲ್ಲಿ ಅನಿಸಿಕೆಗಳನ್ನು ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಧನ್ಯವಾದಗಳು.